ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಮ್ಮ ಕ್ಲಾಸಲ್ಲಿ ಇಂಗ್ಲೀಷ್ನಲ್ಲಿ ಕ್ವಶನ್ ಟ್ಯಾಗ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಯೋಣ. ನೀವೆಲ್ಲ ಈಗಾಗಲೇ ಎಸ್ನ ಕ್ವಶನ್ WH ಕ್ವಶನ್ ಮಾಡೋದ್ರ ಬಗ್ಗೆ ತಿಳ್ಕೊಂಡಿದ್ದೀರ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಮ್ಮ ಚಾನಲ್ನಲ್ಲಿ ಕಳಿಸುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡ್ತಾ ಅವರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ. ಈಗ ಬನ್ನಿ ಕ್ವಶನ್ ಟ್ಯಾಗ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ಇದೆ ಕ್ವಶನನ್ನು ಟ್ಯಾಗ್ ಮಾಡ್ತಕ್ಕಂಥದ್ದು. ಒಂದು ಸೆಂಟೆನ್ಸ್ಗೆ ನಾವು ಪಕ್ಕದಲ್ಲಿ ಕ್ವಶನ್ಗಳನ್ನು ಟ್ಯಾಗ್ ಮಾಡ್ತಾ ಹೋಗ್ತೀವಿ. ಇದೇ ಕ್ವಶನ್ ಟ್ಯಾಗ್. ಸೆಂಟೆನ್ಸ್ ಫಾರ್ಮ್ ಏನಾದರೂ ಅಸರ್ಟಿವಲ್ಲಿ ಇದ್ದರೆ ಕ್ವಶನ್ ಟ್ಯಾಗು ನೆಗೆಟಿವಲ್ಲಿ ಬರುತ್ತೆ. ಹಾಗೆ ನೆಗೆಟಿವಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ಫಾರ್ಮ್ಗೆ ಅಸರ್ಟಿವಲ್ಲಿ ಇರ್ತಕ್ಕಂತಹ ಕ್ವಶನ್ ಟ್ಯಾಗನ್ನು ನಾವು ಮಾಡಿ ಹಾಕಬೇಕಾಗುತ್ತೆ. ಇದೆಲ್ಲದರ ಬಗ್ಗೆ ನಾನಿವತ್ತು ಉದಾಹರಣೆಗಳ ಸಮೇತ ಎಕ್ಸಾಂಪಲ್ಸ್ಗಳ ಸಮೇತ ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಇದೆ. ಹಿ ಈಸ್ ಅ ಗುಡ್ ಬಾಯ್, ಇಸಂಟ್ ಹಿ? ಈಸ್ ಎ ಗುಡ್ ಬಾಯ್, ಇಸಂಟ್ ಹಿ? ಅಂದರೆ ಇಲ್ಲಿ ಅವನು ಒಳ್ಳೆಯ ಹುಡುಗ ಹೌದಲ್ವೇ ಅಂತ ಕೇಳಿದ ಹಾಗೆ ಆಗುತ್ತೆ. ಅಂದರೆ ನಮಗೆ ಕನ್ಫರ್ಮೇಷನ್ಗೋಸ್ಕರ ಇಲ್ಲಿ ಇಸಂಟ್ ಹಿ ಅನ್ನೋದು ಕ್ವಶನ್ ಟ್ಯಾಗ್. ಕನ್ಫರ್ಮೇಷನ್ನಿಗೋಸ್ಕರ ನಾವು ಆ ಕ್ವಶನ್ ಟ್ಯಾಗ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೆಂಟೆನ್ಸ್ ಇಲ್ಲಿ ಅಸರ್ಟಿವ್ ಫಾರ್ಮಲ್ಲಿದೆ. ಸೊ ನಮ್ಮ ಕ್ವಶನ್ನು ಇಸಂಟ್ ಹಿ ಮೀನ್ಸ್ ಈಸ್ ನಾಟ್ ಹಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಹೋಗ್ತೀವಿ. ಅಂದರೆ ನೆಗೆಟಿವ್ ಫಾರ್ಮಲ್ಲಿ ನಾವು ಕ್ವಶನನ್ನು ಟ್ಯಾಗ್ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಕ್ವಶನನ್ನು ಟ್ಯಾಗ್ ಮಾಡ್ತೀವಿ ಅಂದರೆ, ಇಲ್ಲಿ ಈಸ್ ಎ ಗುಡ್ ಬಾಯ್, ಇಲ್ಲಿ ಆಕ್ಸಿಲರಿ ವರ್ಬ್ ಈಸ್. ಈ ಈಸ್ ವರ್ಬಿಗೆ ನಾವು ನಾಟ್ ಫಾರ್ಮನ್ನು ಸೇರಿಸಿ ಸಬ್ಜೆಕ್ಟನ್ನು ಆಮೇಲೆ ಹಾಕಬೇಕು. ಇಲ್ಲಿ ಸಬ್ಜೆಕ್ಟು ಹಿ, ಆಕ್ಸಿಲರಿ ವರ್ಬ್ ಈಸ್. ಸೊ ಈಸ್ಗೆ ನಾಟ್ ಇಸಂಟ್, ಹಾಗೆ ಸಬ್ಜೆಕ್ಟ್ ಹಿ, ಇಸಂಟ್ ಹಿ. ಹಿ ಈಸ್ ಎ ಗುಡ್ ಬಾಯ್, ಇಸಂಟ್ ಹಿ ಅಂತ ನಾವು ಕ್ವಶನನ್ನು ಟ್ಯಾಗ್ ಮಾಡ್ತೀವಿ. ಅಸರ್ಟಿವ್ ಫಾರ್ಮಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ಗೆ ನಾವು ಏನು ಮಾಡಿದ್ವಿ, ನೆಗೆಟಿವ್ ಫಾರ್ಮಲ್ಲಿ ಕ್ವಶನ್ನ ಟ್ಯಾಗ್ ಮಾಡಿದ್ವಿ. ಯಾಕೆ ಈ ಕ್ವಶನನ್ನು ಟ್ಯಾಗ್ ಮಾಡ್ತೀವಿ ಅಂದರೆ, ಟು ಗೆಟ್ ಕನ್ಫರ್ಮ್ ಬೈ ದ ಲಿಸ್ನರ್ ಆ್ಯಂಡ್ ಟು ಮೇಕ್ ದ ಲಿಸ್ನರ್ ಅಗ್ರಿ ವಿತ್ ಅವರ್ ಸ್ಟೇಟ್ಮೆಂಟ್. ನಾವು ಯಾರಿಗೆ ಈ ಒಂದು ಕ್ವಶನನ್ನು ಕೇಳ್ತೀವಿ ಅವರಿಂದ ಕನ್ಫರ್ಮೇಷನ್ಗೋಸ್ಕರ ನಾವು ಈ ಕ್ವಶನನ್ನು ಟ್ಯಾಗ್ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಯು ಆರ್ ವರ್ಕಿಂಗ್ ಇನ್ ABC ಕಂಪ್ನಿ, ಆರೆಂಟ್ ಯು? ಯು ಆರ್ ವರ್ಕಿಂಗ್ ಇನ್ ABC ಕಂಪ್ನಿ, ಆರೆಂಟ್ ಯು? ಇಸಂಟ್ ಹಿ, ಆರೆಂಟ್ ಯು? ನೋಡಿ, ಇಲ್ಲಿ ಆರ್ ಅನ್ನೋದು ಆಕ್ಸಿಲರಿ ವರ್ಬ್, ಆರೆಂಟ್ ಯು. ಅಸರ್ಟಿವ್ ಫಾರ್ಮಲ್ಲಿ ಇರ್ತಕ್ಕಂತಹ ಒಂದು ಸೆಂಟೆನ್ಸ್ಗೆ ನಾವು ಏನು ಮಾಡಿದ್ವಿ, ನೆಗೆಟಿವ್ ಫಾರ್ಮಲ್ಲಿ ನಾವು ಕ್ವಶನನ್ನು ಟ್ಯಾಗ್ ಮಾಡಿದ್ವಿ. ಈಸ್ ಅನ್ನೋದು ಇಲ್ಲಿ ಆಕ್ಸಿಲರಿ ವರ್ಬ್, ಅದಕ್ಕೆ ಇಸಂಟ್ ಹಿ. ಇಲ್ಲಿ ಈಸ್ ಅಂತ ಆಕ್ಸಿಲರಿ ವರ್ಬ್ ಇದೆ, ಅದಕ್ಕೆ ನಾವು ಏನು ಮಾಡಿದ್ವಿ, ಇಸಂಟ್ ಹಿ ಅಂತಕ್ಕಂತಹ ಕ್ವಶನನ್ನು ಟ್ಯಾಗ್ ಮಾಡಿದ್ವಿ. ಇಸಂಟ್ ಹಿ, ಈಸ್, ಇಸಂಟ್ ಹಿ, ಈಸ್, ಇಸಂಟ್ ಹಿ ಸಬ್ಜೆಕ್ಟನ್ನು ಆಮೇಲೆ ಹಾಕಿದ್ವಿ. ನೆಕ್ಸ್ಟ್ ಸೆಕೆಂಡ್ ಒನ್ನಲ್ಲಿ ಆರ್ ಆಕ್ಸಿಲರಿ ವರ್ಬ್, ಆರೆಂಟ್ ಯು? ಯು ಸಬ್ಜೆಕ್ಟ್ ಆಗುತ್ತೆ. ಹಾಗೆ ಇಲ್ಲಿ ಒಂದು ಮೂರನೇ ಎಕ್ಸಾಂಪಲನ್ನು ನೋಡೋಣ. ಕಿರಣ್ ಹ್ಯಾಸ್ ನಾಟ್ ಫಿನಿಶ್ಡ್ ಈಸ್ ವರ್ಕ್, ಹ್ಯಾಸ್ ಹಿ? ನೋಡಿ, ಇಲ್ಲಿ ಕ್ವಶನ್ ಸ್ಟೇಟ್ಮೆಂಟ್ ಯಾವ ಫಾರ್ಮಲ್ಲಿದೆ, ಹ್ಯಾಸಂಟ್ ನೆಗೆಟಿವ್ ಫಾರ್ಮಲ್ಲಿದೆ. ಕ್ವಶನ್ ಟ್ಯಾಗನ್ನು ಏನು ಮಾಡಿದ್ವಿ, ಅಸರ್ಟಿವ್ ಫಾರ್ಮಲ್ಲಿ ನಾವು ಕೇಳಿದ್ವಿ. ಸೊ ಕಿರಣ್ ಅನ್ನೋದನ್ನು ಹಿ ಅಂತ ಪ್ರನೌನ್ ಮಾಡಿದ್ವಿ. ನೋಡಿ, ಕ್ವಶನ್ ಟ್ಯಾಗಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಬೇಕು, ನಾವು ಯಾವುದೇ ಕಾರಣಕ್ಕೂ ಸಬ್ಜೆಕ್ಟ್ ಏನಾದರೂ ನೌನ್ ಇದ್ದರೆ ನಾವು ಅದನ್ನು ಪ್ರನೌನಲ್ಲಿನೇ ಕ್ವಶನ್ ಟ್ಯಾಗನ್ನು ಕೇಳಬೇಕಾಗುತ್ತೆ. ಸೊ ಕಿರಣ್ ಹ್ಯಾಸ್ ಫಿನಿಶ್ಡ್ ಈಸ್ ವರ್ಕ್. ಇಲ್ಲಿ ಇನ್ನೊಂದು ಎಕ್ಸಾಂಪಲ್, ಈಸ್ ನಾಟ್ ಟ್ರೈನಿಂಗ್, ಇಸ್ ಇಟ್? ನೋಡಿ, ಈಸ್ ನಾಟ್ ನೆಗೆಟಿವ್ ಫಾರ್ಮ್. ಸೊ ಕ್ವಶನ್ ಟ್ಯಾಗ್ ಯಾವ ಥರ ಇದೆ, ಈಸ್ ಇಟ್. ಈಸ್ ನಾಟ್ ಟ್ರೈನಿಂಗ್, ಈಸ್ ಇಟ್. ಅಂದರೆ ಅಸರ್ಟಿವ್ ಫಾರ್ಮಲ್ಲಿ ಇರುವಂತಹ ಸ್ಟೇಟ್ಮೆಂಟ್ಗಳಿಗೆ ನೆಗೆಟಿವ್ ಫಾರ್ಮಲ್ಲಿ ಕ್ವಶನ್ ಟ್ಯಾಗ್ ಮಾಡಿದ್ವಿ. ನೆಗೆಟಿವ್ ಫಾರ್ಮಲ್ಲಿ ಇರುವಂತಹ ಸ್ಟೇಟ್ಮೆಂಟ್ಸ್ಗಳಿಗೆ ಅಸರ್ಟಿವ್ ಫಾರ್ಮಲ್ಲಿ ಕ್ವಶನ್ನ ಕೇಳಿದ್ವಿ. ಅಂದರೆ ಈ ಕ್ವಶನ್ ಟ್ಯಾಗ್ನ ಮಾಡ್ತಕ್ಕಂಥದ್ದು ನಾವು ಕನ್ಫರ್ಮೇಷನ್ ಬೈ ದ ಲಿಸ್ನರ್. ಲಿಸ್ನರಿಂದ ನಾವು ಕನ್ಫರ್ಮೇಷನ್ಗೋಸ್ಕರ ನಾವು ಈ ಕ್ವಶನ್ ಟ್ಯಾಗ್ಗಳನ್ನು ಕೇಳ್ತಾ ಇರ್ತೀವಿ, ಅಥವಾ ಅವರು ನಮ್ಮ ಸ್ಟೇಟ್ಮೆಂಟ್ಗಳನ್ನು ಅಗ್ರಿ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದಕ್ಕೋಸ್ಕರ ಕೂಡ ನಾವು ಈ ಕ್ವಶನ್ ಟ್ಯಾಗ್ಗಳನ್ನು ಯೂಸ್ ಮಾಡ್ತಿರ್ತೀವಿ. ಇವು ಸಾಮಾನ್ಯವಾಗಿ ನಾವು ಆನ್ಸರ್ಗಳಲ್ಲಿ ಎಸ್ ಆರ್ ಎಸ್ ಈಸ್, ನೋ ನೋ ಈಸ್ ನಾಟ್ ಅಂತಕ್ಕಂಥ ಆನ್ಸರ್ ನಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಅಂದರೆ ನಾವು
ಕ್ವಶನ್ನ ಕೇಳ್ತಕ್ಕಂಥದ್ದು ನಮ್ಮ ಕನ್ಫರ್ಮೇಷನ್ಗೋಸ್ಕರ ಅಂತ ಬಂದು ಗೊತ್ತಾಯಿತು. ಹಾಗೆ ನಾವು ಹೇಳುವಂಥ ಸ್ಟೇಟ್ಮೆಂಟ್ಗಳನ್ನು ನಮ್ಮ ಲಿಸ್ನರ್ ಅಥವಾ ನಮ್ಮ ಜೊತೆಗೆ ಇರ್ತಕ್ಕಂಥವ್ರು ಅಗ್ರಿ ಮಾಡ್ತಾ ಇದ್ದಾರಲ್ವಾ ಅನ್ನೋದು ಕೂಡ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಎಸ್ ಆರ್ ಎಸ್ ಐ ಆಮ್, ನೋ ಆರ್ ನೋ ಐ ಆಮ್ ನಾಟ್ ಅಂತಕ್ಕಂಥ ಆನ್ಸರ್ ಬಂದಾಗ ನಮ್ಮ ಸ್ಟೇಟ್ಮೆಂಟನ್ನು ಅವರು ಅಗ್ರಿ ಮಾಡಿದ್ರೋ ಇಲ್ವೋ ಅಥವಾ ನಮ್ಮ ಸ್ಟೇಟ್ಮೆಂಟ್ ಸರಿ ಇದೆಯಲ್ವೋ ಅನ್ನೋ ಕನ್ಫರ್ಮೇಷನ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಅಂದರೆ ನಮ್ಮ ಸ್ಟೇಟ್ಮೆಂಟ್ಗಳಿಗೆ ನಾವು ಲಿಸ್ನರ್ಗಳಿಂದ ಕನ್ಫರ್ಮೇಷನ್ ಅಥವಾ ಬೇಕಾದಾಗ ನಾವು ಈ ರೀತಿಯ ಕ್ವಶನ್ ಟ್ಯಾಗ್ಗಳನ್ನ ಯೂಸ್ ಮಾಡ್ತಾಯಿದ್ದೀವಿ. ಕಿರಣ್ ಹ್ಯಾಸ್ ನಾಟ್ ಫಿನಿಶ್ಡ್ ಈಸ್ ವರ್ಕ್. ಹ್ಯಾಸ್ ಈ ಅಂದಾಗ ಎಸ್ ಈಸ್ ನಾಟ್ ಫಿನಿಶ್ಡ್ ಈಸ್ ವರ್ಕ್ ಅಂತ ಆನ್ಸರ್ ಬರ್ಬೋದು. ಇಟ್ ಈಸ್ ನಾಟ್ ರೈನಿಂಗ್ ಇಸ್ ಇಟ್ ಅಂದಾಗ ಎಸ್ ಇಟ್ ಈಸ್ ನಾಟ್ ರೈನಿಂಗ್ ಅಂತಕ್ಕಂಥ ಆನ್ಸರ್ ಕೂಡ ಇಲ್ಲಿ ನಮಗೆ ಸಿಗಬಹುದು. ಅಥವಾ ಕಿರಣ್ ಹ್ಯಾಸ್ ಫಿನಿಶ್ಡ್ ಈಸ್ ವರ್ಕ್ ಹ್ಯಾಸ್ ಈ ಅಂತ ಕೇಳಿದಾಗ ಎಸ್ ಈಸ್ ನಾಟ್ ಫಿನಿಶ್ಡ್ ಈಸ್ ವರ್ಕ್ ಅನ್ನೋದರ ಬದಲಾಗಿ ನೋ ಹಿ ಹ್ಯಾಸ್ ಫಿನಿಶ್ಡ್ ಈಸ್ ವರ್ಕ್. ನಾವು ಇವುಗಳನ್ನು ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಅವನೊಬ್ಬ ಒಳ್ಳೆಯ ಹುಡುಗ ಅಲ್ವಾ. ಹಾಗೆ ಎರಡನೇದು ಬಂದು ನೀನು ABC ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ, ಮಾಡ್ತಿಲ್ವಾ ಅಂತ. ಮೂರನೇದು ಕಿರಣ್ ತನ್ನ ಕೆಲಸವನ್ನು ಮುಗಿಸಿದನಾ. ಹಾಗೆ ನಾಲ್ಕನೇದು ಮಳೆ ಆಗುತ್ತಾ ಇಲ್ಲ, ಆಗುತ್ತಿದೆಯೇ ಎಂದು ಈ ರೀತಿಯ ಅರ್ಥಗಳನ್ನು ಈ ಪ್ರಶ್ನೆಗಳು ನೀಡುತ್ತವೆ. ಇನ್ನು 3 ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಹಿ ಈಸ್ ಅ ಟೀಚರ್, ಈಸಂಟ್ ಹಿ ಅನ್ನುವ ಒಂದು ಕ್ವಶನನ್ನು ನಾವಿಲ್ಲಿ ಟ್ಯಾಗ್ ಮಾಡಬೇಕಾಗುತ್ತೆ. ಹಿ ಈಸ್ ಅ ಟೀಚರ್, ಈಸಂಟ್ ಹಿ. ಅಸರ್ಟಿವ್ ಫಾರ್ಮಲ್ಲಿ ಇರುವಂತಹ ಕ್ವಶನ್ನಿಗೆ ಸ್ಟೇಟ್ಮೆಂಟಿಗೆ ನೆಗೆಟಿವ್ ಫಾರ್ಮಲ್ಲಿ ನಾವು ಕ್ವಶನ್ ಟ್ಯಾಗ್ ಮಾಡಿದ್ವಿ. ಅದೇ ರೀತಿ ಹಿ ಈಸ್ ನಾಟ್ ಎ ಟೀಚರ್, ಈ ನೆಗೆಟಿವ್ ಸ್ಟೇಟ್ಮೆಂಟ್ ಇರೋದನ್ನು ಈಸ್ ಹಿ. ವಿ ಆರ್ ಲೇಟ್, ಆರೆಂಟ್ ವಿ. ವಿ ಆರ್ ನಾಟ್ ಲೇಟ್, ಆರ್ ವಿ. ಸುಧಾ ಈಸ್ ರೀಡಿಂಗ್ ಇಂಗ್ಲೀಷ್ ಗ್ರಾಮರ್, isn't she? Sudha is not reading English grammar, is she? ಇನ್ನೂ ಒಂದು ಎಕ್ಸಾಂಪಲನ್ನು ಇಲ್ಲಿ ನೋಡೋಣ. ಇಲ್ಲಿ 5th 6th ನಾವು ನೌನ್ ಇರ್ತಕ್ಕಂಥದ್ದಕ್ಕೆ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದಾಗ ಅದನ್ನು ಪ್ರನೌನ್ ಆಗಿ ಯೂಸ್ ಮಾಡಿದ್ವಿ. ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ ನಾವು. ಕಿರಣ್ ವಾಸ್ ವರ್ಕಿಂಗ್, ವಾಸಂಟ್ ಹಿ. ಕಿರಣ್ ವಾಸ್ ನಾಟ್ ವರ್ಕಿಂಗ್, ವಾಸ್ ಹಿ. ದೇ ವರ್ ಲೈಯಿಂಗ್, ವರಂಟ್ ದೇ. 10th one, ದೇ ವರ್ ನಾಟ್ ಲೈಯಿಂಗ್, ವರ್ ದೇ ಅಂತ ನಾವಿಲ್ಲಿ ನೆಗೆಟಿವ್ ಇರ್ತಕ್ಕಂಥ ಸ್ಟೇಟ್ಮೆಂಟ್ಗಳಿಗೆ ಅಸರ್ಟಿವಲ್ಲಿ ಅಥವಾ ಪಾಸಿಟಿವ್ ಫಾರ್ಮಲ್ಲಿ ಕ್ವಶನ್ನ ಟ್ಯಾಗ್ ಮಾಡ್ತೀವಿ. ಹಾಗೆ ಪಾಸಿಟಿವ್ ಅಥವಾ ಅಸರ್ಟಿವ್ ಫಾರ್ಮಲ್ಲಿ ಇರ್ತಕ್ಕಂಥ ಸ್ಟೇಟ್ಮೆಂಟ್ಗಳಿಗೆ ನೆಗೆಟಿವ್ ಫಾರ್ಮಲ್ಲಿ ನಾವು ಕ್ವಶನ್ಗಳನ್ನು ಟ್ಯಾಗ್ ಮಾಡ್ತಾ ಹೋಗ್ತೀವಿ. ಇದು ಕ್ವಶನ್ ಟ್ಯಾಗ್ಗಳದ ಸ್ಪೆಷಾಲಿಟಿ. ಎಸ್, ಎಸ್ ಆರ್ ಎಸ್, ಶೀ ಈಸ್, ನೋ, ನೋ ಶೀ ಈಸ್ ನಾಟ್ ಅಂತಕ್ಕಂತಹ ಆನ್ಸರ್ಗಳು ಎಸ್ ಅಥವಾ ನೋನಲ್ಲಿ ನಮಗೆ ಈ ಕ್ವಶನ್ ಟ್ಯಾಗ್ಗಳಿಗೆ ಆನ್ಸರ್ಗಳು ನಮಗೆ ಮಾಡ್ತಾರೆ. ನಮ್ಮ ಒಂದು ಕನ್ವರ್ಸೇಷನಲ್ಲಿ ಭಾಗವಹಿಸಿದಂಥವರು ನಮಗೆ ಆ ಆನ್ಸರ್ಗಳ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ನೌನ್ಗಳಿಗೆ ಕ್ವಶನ್ ಟ್ಯಾಗ್ ಮಾಡಬೇಕಾದಾಗ ನಾವು ಖಂಡಿತವಾಗ್ಲೂ ಕ್ವಶನ್ ಟ್ಯಾಗಲ್ಲಿ ಅದನ್ನು ನಾವು ಪ್ರನೌನ್ಸ್ನ ಮಾತ್ರ ಮಾಡಬೇಕಾಗುತ್ತೆ. ಎಸ್, ದೇ ವರ್ ಲೈಯಿಂಗ್. ಆನ್ಸರ್, ದೇ ಹ್ಯಾವ್ ಫಿನಿಶ್ಡ್ ರೈಟಿಂಗ್. ಕ್ವಶನ್ ಟ್ಯಾಗ್ ಏನು ಬರುತ್ತೆ? ಹ್ಯಾವಂಟ್ ದೇ. ಎಸ್, ಯು ಆರ್ ರೈಟ್. They have not finished writing, have they? Ravi had gone last night, hadn't he? Ravi hadn't gone last night, had he? You will be there, won't you? ವಿಲ್ಗೆ ಓಂಟ್ ಅಂತಕ್ಕಂತಹ ಒಂದು ವಿಲ್ ನಾಟ್ ಅಂದರೆ ಶಾರ್ಟ್ ಫಾರ್ಮ್ಲಿ ಓಂಟ್ ಅಂತ ಹೇಳ್ತೀವಿ. ಯು ವೋಂಟ್ ಬಿ ದೇರ್, ವಿಲ್ ಯು? ಯು ವೋಂಟ್ ಬಿ ದೇರ್, ವಿಲ್ ಯು? ಶಿ ಕ್ಯಾನ್ ಡೂ ಇಟ್. ಇಲ್ಲಿ ಒಂದನ್ನು ನೆನ್ಪಿಟ್ಕೊಳ್ಬೇಕು. ಕ್ಯಾನ್ ಬಂದಾಗ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ನಾವು ಇದನ್ನು ಮಾಡ್ತೀವಿ ಅಂದರೆ ಕಾಂಟ್ ಶಿ. ಶಿ ಕಾಂಟ್ ಡೂ ಇಟ್, ಕ್ಯಾನ್ ಶಿ? ಐ ಶುಡ್ ಗೋ, ಶುಡಂಟ್ ಐ? ಐ ಶುಡಂಟ್ ಗೋ, ಶುಡ್ ಐ? ಇನ್ನು ಬೇರೆ ಥರದ ಎಕ್ಸಾಂಪಲ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಶಿ ಲೀವ್ಸ್ ಇನ್ ಬ್ಯಾಂಗ್ಳೂರ್. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನಾನು ಹಿಂದಿನ ಒಂದು ಇದರಲ್ಲಿ ಎಸ್ ನೋ ಕ್ವಶನ್ಸ್ಗಳನ್ನ ಮಾಡಬೇಕಾದಾಗ ಹೇಳಿದ್ದೆ ಲೀವ್ಸ್ ಈಸ್ ಈಕ್ವಲ್ಸ್ ಟು ಡಸ್ ಪ್ಲಸ್ ಲೀವ್. ಹಾಗಿದ್ರೆ ಇಲ್ಲಿ ನಮಗೆ ಆಕ್ಸಿಲರಿ ವರ್ಬ್ ಇಲ್ಲ. ಹಾಗಾದಾಗ ಏನು ಮಾಡಬೇಕು? ಡಸಂಟ್ ಶಿ. ಸೊ ಶಿ ಡಸಂಟ್ ಲೀವ್ ಇನ್ ಬ್ಯಾಂಗ್ಳೂರ್.
ಅದಕ್ಕೆ ಕ್ವಶನ್ ಟ್ಯಾಗು ಡಸ್ ಶಿ ಅಂತ ಹೇಳಿ ನಮಗಿಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್, ಐ ಲೈಕ್ ಐಸ್ ಕ್ರೀಮ್. ಲೈಕ್ ಈಸ್ ಈಕ್ವಲ್ ಟು ಡೂ ಪ್ಲಸ್ ಲೈಕ್. ಸೊ ಹಾಗಾಗಿ ಕ್ವಶನ್ ಟ್ಯಾಗ್ ಏನು ಬರುತ್ತೆ ನಮಗೆ, ಡೋಂಟ್ ಐ. ಐ ಲೈಕ್ ಐಸ್ ಕ್ರೀಮ್, ಡೋಂಟ್ ಐ. ಎಸ್, ಯು ಆರ್ ರೈಟ್, ಡೋಂಟ್ ಐ. ಐ ಡೋಂಟ್ ಲೈಕ್ ಐಸ್ ಕ್ರೀಮ್, ಡೂ ಐ. He went home. Went is equals to did plus go. ಲಾಸ್ಟ್ ಎಸ್ನೋ ಕ್ವಶನ್ ಕ್ಲಾಸಲ್ಲಿ ನಾವು ಇದನ್ನಾಗಲೇ ಕಲ್ತಿದ್ದೀವಿ. ಸೊ ಹಾಗಿದ್ರೆ ಇದರದ್ದು ಕ್ವಶನ್ ಟ್ಯಾಗ್ ಏನು ಬರುತ್ತೆ, ಡಿಂಟ್ ಹಿ. ಎಸ್, ಯು ಆರ್ ರೈಟ್, ಡಿಂಟ್ ಹಿ. ಹಿ ಡಿಡೆಂಟ್ ಗೋ ಹೋಮ್, ಡಿಡ್ ಹಿ. ಹಿ ಹ್ಯಾಸ್ ಅ ಕಾರ್. ನೋಡಿ ಇಲ್ಲಿ ಎಕ್ಸಿಲರಿ ವರ್ಬ್ ಯಾವುದೂ ಇಲ್ಲ, ಹ್ಯಾಸ್ ಇಸ್ ಅ ಮೇನ್ ವರ್ಬ್. ಹಿ ಹ್ಯಾಸ್ ಅ ಕಾರ್, ಅವನು ಕಾರನ್ನು ಹೊಂದಿದ್ದಾನೆ. ಇದು ಮೇನ್ ವರ್ಬ್ ಆಗುತ್ತೆ, ಹೆಲ್ಪಿಂಗ್ ವರ್ಬ್ ಇಲ್ಲ. ಹಾಗಾದರೆ ಇಲ್ಲಿ ಯಾವ ರೀತಿಯಾದಂತಹ ಕ್ವಶನ್ನ ಟ್ಯಾಗ್ ಮಾಡಬೇಕು, ಹ್ಯಾಸಂಟ್ ಹಿ ಈಸ್ ನಾಟ್ ಅ ರೈಟ್ ಆನ್ಸರ್. ಹ್ಯಾಸಂಟ್ ಹಿ ಇಲ್ಲಿ ರೈಟ್ ಆನ್ಸರ್ ಅಲ್ಲ. ಹಾಗಾದರೆ ಯಾವುದು ನಮಗೆ ರೈಟ್ ಆನ್ಸರ್, ಏನು ಬರುತ್ತೆ ರೈಟ್ ಆನ್ಸರ್, ಹಿ ಹ್ಯಾಸ್ ಅ ಕಾರ್. ಇದ್ರದ್ದು ಒಂದು ಎಸ್ ಹೆಲ್ಪಿಂಗ್ ವರ್ಬ್ ಏನು ಬರುತ್ತೆ, ಡಸಂಟ್ ಹಿ. ಹಿ ಹ್ಯಾಸ್ ಅ ಕಾರ್, ಡಸಂಟ್ ಹಿ. ಹಿ ಡಸಂಟ್ ಹ್ಯಾವ್ ಎ ಕಾರ್, ಡಸ್ ಹಿ. ವಿ ಹ್ಯಾವ್ ಎವ್ರಿಥಿಂಗ್. ಇಲ್ಲಿ ಕೂಡ ಹ್ಯಾವ್ ಅನ್ನೋದು ಮೇನ್ ವರ್ಬ್, ಇಟ್ ಈಸ್ ನಾಟ್ ಆಕ್ಸಿಲರಿ ವರ್ಬ್. ಸೊ ಕ್ವಶನ್ ಟ್ಯಾಗ್ ಏನು ಬರುತ್ತೆ, ವಿಗೆ ಡೂ. ಡೂ ಇಸ್ ಹಿ ಇದ್ದರೆ ನಾವು ಡಸ್, ವಿ ಇದ್ದರೆ ಡೂ ಅಂತ ಬರ್ತೀವಿ. ಸೊ ವಿ ಹ್ಯಾವ್ ಎವ್ರಿಥಿಂಗ್, ಡೋಂಟ್ ವಿ. ವಿ ಡೋಂಟ್ ಹ್ಯಾವ್ ಎವ್ರಿಥಿಂಗ್, ಡೂ ವಿ. ಇವುಗಳನ್ನು ನಾವು ಐ ಆಮ್ ರೈಟ್, ಐ ಆಮ್ ರೈಟ್. ಇದಕ್ಕೆ ಕ್ವಶನ್ ಟ್ಯಾಗ್ ಯಾವುದು ಬರುತ್ತೆ, ಗೆಸ್ ಮಾಡಿ ನೋಡೋಣ. ಆಮ್ ಐ ನಾಟ್. ಆ್ಯಮಂಟ್ ಐ ಅಲ್ಲ. ರೈಟ್ ಆನ್ಸರ್ ಏನು, ಆಮ್ ಐ ನಾಟ್. ಇಲ್ಲಿ ಮಾತ್ರ ನಾವು ಆ್ಯಮ್ ಆದಮೇಲೆ ಸಬ್ಜೆಕ್ಟನ್ನು ಯೂಸ್ ಮಾಡಿ ನಂತರ ನಾಟನ್ನು ಯೂಸ್ ಮಾಡ್ತೀವಿ. ಐ ಆಮ್ ನಾಟ್ ರೈಟ್ ಅಂತ ಇದ್ದರೆ ಸ್ಟೇಟ್ಮೆಂಟು. ಕ್ವಶನ್ ಟ್ಯಾಗ್ ಏನು ಬರುತ್ತೆ, ಆಮ್ ಐ ರೈಟ್, ಯು ಆರ್ ರೈಟ್. ಆಮ್ ಐ ಆಮ್ ನಾಟ್ ರೈಟ್, ಆಮ್ ಐ. ಹಾಗೆ ಇನ್ನೂ ಬೇರೆ ಬೇರೆ ಎಕ್ಸಾಮ್ಸ್ಗಳನ್ನ, ಶಿ ಹ್ಯಾಸ್ ಟು ಡೂ, ಶಿ ಹ್ಯಾಸ್ ಟು ಡೂ. ಸೊ ವಾಟ್ ಈಸ್ ದ ಕ್ವಶನ್ ಟ್ಯಾಗ್ ಹಿಯರ್, ಶಿ ಹ್ಯಾಸ್ ಟು ಡೂ. ವಾಟ್ ಈಸ್ ದ ಕ್ವಶನ್ ಟ್ಯಾಗ್, ಎಸ್, ಡಸಂಟ್ ಶಿ. ಶಿ ಹೆಲ್ಪಿಂಗ್ ವರ್ಬ್ ಪ್ರೆಸೆಂಟ್ ಫಾರ್ಮಲ್ಲಿ ಯಾವುದು, ಡಸ್. ಸೊ ಶಿ ಹ್ಯಾಸ್ ಟು ಡೂ, ಡಸಂಟ್ ಶಿ. ಶಿ ಡಸಂಟ್ ಹ್ಯಾವ್ ಟು ಡೂ, ಡಸ್ ಶಿ. ಗೋ ನೌ. ನೋಡಿ ಇಲ್ಲಿ ಇಂಪರ್ಟಿವ್ ಸೆಂಟೆನ್ಸ್, ಇದು ಒಂದು ಆರ್ಡರ್. ಸೊ ಈ ಆರ್ಡರಿಗೆ ಯಾವ ರೀತಿ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡ್ತೀವಿ ನಾವು, ಹಾಗಿದ್ರೆ ಇವುಗಳನ್ನು ಕೂಡ ತಿಳ್ಕೊಳ್ಬೋದು ನಾವು. ಜಸ್ಟ್ ಸ್ಟೇಟ್ಮೆಂಟ್ಸ್ಗೆ ಅಲ್ದಿರ ಗೋ ನಾವು, ವಿಲ್ ಯು. ಕ್ವಶನ್ ಟ್ಯಾಗ್ ಏನು ಬಂತು, ವಿಲ್ ಯು. ಸೊ ಆರ್ಡರ್ ಫಾರ್ಮ್ಸ್ಗೆ ಆಲ್ಮೋಸ್ಟ್ ಆಗಿ ನಾವು ಟ್ಯಾಗ್ ಕ್ವಶನ್ ಏನು ಮಾಡ್ತೀವಿ, ವಿಲ್ ಯು. ಸೊ ಡೋಂಟ್ ಗೋ ನಾವು, ಇದಕ್ಕೂ ಕೂಡ ವಿಲ್ ಯು ಅಂತ. ಡೂ ಯು ಅಥವಾ ಡೂ ಐ, ನೋ, ನಾಟ್ ದಟ್. ವಿ ಡೋಂಟ್ ಗೋ ನಾವು, ವಿಲ್ ಯು. ಗೋ ನಾವು, ವಿಲ್ ಯು. ಎರಡಕ್ಕೂ ಕೂಡ ಆರ್ಡರ್ ಫಾರ್ಮಲ್ಲಿ ಇರ್ತಕ್ಕಂಥದ್ದಕ್ಕೆ ಕ್ವಶನ್ ಟ್ಯಾಗ್ ವಿಲ್ ಯು ಅಂತಲೇ ಯೂಸ್ ಮಾಡ್ತೀವಿ. ಮತ್ತೆ ಒಂದು ಎಕ್ಸಾಂಪಲನ್ನು ನಾವು ನೋಡೋಣ ಇಲ್ಲಿ. ಲೆಟ್ಸ್ ಗೋ. ಲೆಟ್ಸ್ ಗೋ. ಇಟ್ಸ್ ಮೇ ಬಿ ರಿಕ್ವೆಸ್ಟ್ ಆರ್ ಆರ್ಡರ್. ಲೆಟ್ಸ್ ಗೋ. ಸೊ ಇದಕ್ಕೆ ಕೂಡ ಶಾಲ್ ವಿ, ಶಾಲ್ ವಿ. ಲೆಟ್ಸ್ ನಾಟ್ ಗೋ. ಸೊ ಇದು ಕೂಡ ನೆಗೆಟಿವ್ ಫಾರ್ಮಲ್ಲಿ ಇದಕ್ಕೆ ಕ್ವಶನ್ ಟ್ಯಾಗನ್ನು ನಾವು ಪಾಸಿಟಿವ್ ಫಾರ್ಮ್ ಅಂತ ಹೇಳಿದ್ವಿ, ಅಥವಾ ಪಾಸಿಟಿವ್ ಫಾರ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ಅಂದಿದ್ವಿ. ಈ ಆರ್ಡರ್ ಫಾರ್ಮ್ಸ್ಗೆ ಆಲ್ಮೋಸ್ಟ್ ಯಾವಾಗಲೂ ಶಾಲ್ ಆರ್ ವಿಲ್. ಸೊ ಇಲ್ಲಿ ಲೆಟ್ಸ್ ನಾಟ್ ಗೋ ಕೂಡ ಶಾಲ್ ವಿ ಅಂತ ಅದು. ನೆಕ್ಸ್ಟ್ ಗಿವ್ ಮಿ ಎ ಕಾಲ್. ಗಿವ್ ಮಿ ಎ ಕಾಲ್. ಸೊ ಇಟ್ಸ್ ಮೇ. ಸೊ ನಾವು ಗಿವ್ ಮಿ ಎ ಕಾಲ್ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟ್ಗೆ ವಿಲ್ ಯು, ಡೋಂಟ್ ಫರ್ಗೆಟ್ ಟು ಕಾಲ್ ಮೀ. ಇದಕ್ಕೂ ಕೂಡ ನಾವು ವಿಲ್ ಯು ಅಂತಕ್ಕಂತಹ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ನಮ್ಮ ಈ ಆರ್ಡ್ರಲ್ಲಿ 35 to 40 ಎಕ್ಸಾಂಪಲ್ಸಲ್ಲಿ ನಾವು ನೋಡಿದ ಹಾಗೆ ಅದು ನೆಗೆಟಿವ್ ಫಾರ್ಮ್ ಅಥವಾ ಅಸರ್ಟಿವ್ ಫಾರ್ಮ್ ಯಾವುದ್ರ ಬಗ್ಗೆನೂ ಇಲ್ಲ ಇಲ್ಲಿ. ಎಲ್ಲದಕ್ಕೂ ಕೂಡ ಶಾಲ್ ವಿ ಆರ್ ವಿಲ್ ಯು. ಸೊ ಐ ಅಥವಾ ವಿ ಇದ್ದರೆ ಅದಕ್ಕೆ ಶಾಲ್ ಅಂತಕ್ಕಂಥ ಎಕ್ಸಿಲರಿ ವರ್ಬ್ ಮಾಡಲ್ಸ್ನ ಯೂಸ್ ಮಾಡ್ತೀವಿ. ಹಾಗೆ ಇನ್ನು ಉಳಿದಿರ್ತಕ್ಕಂಥದ್ದಕ್ಕೆ ವಿಲ್, ಯು, ಹಿ, ಶಿ, ಈಚ್ ಇವಕ್ಕೆಲ್ಲ ಮಾಡ್ತೀವಿ. ಸೊ ಇವತ್ತು ನೀವು ಇಂಗ್ಲೀಷ್ ಕ್ವಶನ್ ಟ್ಯಾಗ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.